ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ತುಂಬ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಕ್ಸಸ್ ಕಾಣಬೇಕು, ಅದು ಕೆಲಸ, ಪದವಿ, ಉದ್ಯೋಗ ಯಾವುದರಲ್ಲಾದರೂ ತುಂಬ ಯಶಸ್ಸನ್ನು ಗಳಿಸಬೇಕು. ಏನಾದರೂ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ, ಅದರಲ್ಲೂ ಬಹು ಎತ್ತರದಲ್ಲಿ ನಾವು ಹೆಸರನ್ನು ಗಳಿಸಬೇಕು. ಈ ರೀತಿ ಎಲ್ಲ ಒಂದು ಜೀವನದಲ್ಲಿ ನಾವು ಅಂದ್ಕೊಂಡಿರ್ತೀವಿ ಸ್ನೇಹಿತರೆ. ಅದಕ್ಕೆ ಏನು ಮಾಡಿಕೊಳ್ಬೇಕು ಅನ್ನೋದಕ್ಕೂ ಕೂಡ ಅದರ ಜೊತೆ ಅಂದರೆ ನಮ್ಮ ಪ್ರಯತ್ನದ ಜೊತೆ ಈ ಮಂತ್ರ ಸಹಾಯ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದರಲ್ಲಿ ಸಂಶಯನೇ ಬೇಡ ಸ್ನೇಹಿತರೆ. ತುಂಬ ಜನಕ್ಕೆ ನಾವು ಸಣ್ಣ ಉದ್ಯೋಗದಲ್ಲಿದ್ದೀವಿ, ಸುಮ್ಮನೆ ದುಡಿತಾ ಇದ್ದೀವಿ ಅಷ್ಟೇ, ದುಡಿಯುವ ಮಟ್ಟಕ್ಕೆ ಸುಮ್ಮನೆ ಹೋಗ್ತೀವಿ ಬರ್ತೀವಿ, ಯಾವುದರಲ್ಲೂ ಅಷ್ಟೇ ನಮ್ಮ ಹೆಸರು ಒಂದು ನಾವು ಎಲ್ಲೂ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ, ತುಂಬ ಕಷ್ಟದಲ್ಲಿದ್ದೀವಿ, ಈ ರೀತಿ ಕೂಡ ಅಂದ್ಕೊಳ್ಳೋರು ತುಂಬ ಜನ ಇದ್ದಾರೆ ಸ್ನೇಹಿತರೆ. ತುಂಬ ಜನಕ್ಕೆ ಆಸೆ ಕೂಡ ಇರುತ್ತೆ ಸೊಸೈಟಿಯಲ್ಲಿ ನಮ್ಮದೇ ಆದ ಒಂದು ಹೆಸರನ್ನು ಗಳಿಸ್ಬೇಕು. ಅದು ಯಾವ ಕ್ಷೇತ್ರದಲ್ಲಾದರೂ ಆಗಿರಬಹುದು. ನೀವು ಯಾವ ಕ್ಷೇತ್ರದಲ್ಲಿ ಇದ್ರೂ ಅದರಲ್ಲಿ ಉತ್ತಮವಾಗಿ ನಾವು ಕೆಲಸ ಮಾಡಬೇಕು. ಅದರ ಜೊತೆ ನಮ್ಮ ಪ್ರಯತ್ನಗಳು ಕೂಡ ತಪ್ಪದೇ ಇದ್ದರೆ ತಾಯಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ. ತುಂಬ ಜನಕ್ಕೆ ಈಗ ಇದರ ಪ್ರಯತ್ನದ ಮಧ್ಯೆ ಹಣಕಾಸು ಅನ್ನೋದು ತುಂಬ ಕಷ್ಟದ ವಿಚಾರ. ಅದನ್ನು ಹೊಂದಿಸಿಕೊಳ್ಳಲು ಆಗೋದಿಲ್ಲ. ಸುಮ್ಮನೆ ಇದನ್ನ ಎತ್ತಿ ಅದಕ್ಕೆ ಹಾಕೋದು, ಸಾಲ ಮಾಡ್ಕೊಳ್ಳೋದು, ಈ ಸಾಲದ ಒಂದು ಕಾರಣಗಳಿಂದ ತುಂಬ ಅನಿವಾರ್ಯ ಅನಿಸುತ್ತೆ. ಆದ್ರೂ ನಾವು ಯಾಕೋ ಈ ರೀತಿ ಮಾಡ್ಕೊಳ್ತಾ ಇದ್ದೀವಿ, ನಮಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ, ಸುಧಾರಣೆ ಅನ್ನೋದು ಕಾಣಬೇಕು ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತೀರ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಮಾಡುವ ಕೆಲಸಗಳಲ್ಲಿ ಹಾಗೂ ಅಂದುಕೊಳ್ಳುವ ಪ್ರಯತ್ನಗಳಲ್ಲಿ ಏನಾದರೂ ಒಂದು ನಮಗೆ ಸಪೋರ್ಟಿವ್ ಆಗಿ ಇರಬೇಕು ಅಂತ ಅಂದ್ಕೊಳ್ತೀವಿ. ಈ ಕಾಣದ ಶಕ್ತಿ ಅಂತ ಏನು ಹೇಳ್ತೀವಿ, ಅದು ದೈವ ಬಲನೇ. ಅದರಿಂದ ನಾವು ಮಾಡುವ ಕೆಲಸಗಳಲ್ಲಿ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವೋ ಅಷ್ಟೇ ನಂಬಿಕೆಯಿಂದ ಕೂಡ ನಾವು ಈ ಮಂತ್ರಗಳನ್ನು ಪಠಣೆ ಮಾಡೋದ್ರಿಂದ ಜಯಶೀಲರನ್ನಾಗಿ ಮಾಡೋದು ಖಂಡಿತ ಹೌದು. ಅದರಿಂದ ತಪ್ಪದೆ ಈ ಮಂತ್ರ ಜಪ ಯಾವ ಥರ ಮಾಡಬೇಕು, ಯಾವುದಕ್ಕಾಗಿ ಮಾಡಬೇಕು ಅಂತ ಕೂಡ ತಿಳಿಸಿದ್ದೀನಿ. ಹಲವಾರು ನಮ್ಮ ಜೀವನದಲ್ಲಿ ಏನೇ ಆಗಬೇಕು ಅಂದ್ರೂ ಅದು ಒಂದು ಸಕ್ಸಸ್ ಅನ್ನೋದು ಬರಲೇಬೇಕು ಅಂತ ನಾವು ಲಾಸ್ಟ್ಗೆ ಅಂದ್ಕೊಳ್ತೀವಲ್ವ. ಆ ಸಕ್ಸಸ್ಗೋಸ್ಕರ ಪ್ರತಿನಿತ್ಯ ಈ ಮಂತ್ರ ಜಪ ಮಾಡೋದು ತುಂಬ ವಿಶೇಷವಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಾದರೆ ತುಂಬ ವಿಶೇಷವಾಗಿ ಮಾಡಿಕೊಳ್ಬಹುದು. ಏಕೆಂದರೆ ಬ್ರಾಹ್ಮಿ ಮುಹೂರ್ತ ಅನ್ನೋದು ನೀವು ತುಂಬ ಜನನ ನೋಡಿರಬಹುದು. ಅವರ ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದು ಬೇಕೇ ಬೇಕು ಅಂತ ಹಠ ಹಿಡಿದು ಮಾಡೋರು ಬೆಳಗ್ಗೆ ಬೇಗ ಎದ್ದು ಮಾಡ್ತಾರೆ ಸ್ನೇಹಿತರೆ. ಆ ಸಮಯ ತುಂಬ ಸೂಕ್ತವಾಗಿರುತ್ತೆ. ಇಲ್ಲಿ ಡಿಸ್ಪ್ಲೇ ಕೂಡ ಆಗ್ತಾಯಿದೆ. ಮಂತ್ರವನ್ನು ನೀವು ಬರ್ಕೊಂಡಾದರೂ ಹೇಳ್ಕೊಳ್ಬಹುದು ಅಥವಾ ಹಾಗೆ ಹೇಳ್ಕೊಳ್ತೀವಿ ಅನ್ನೋದಾದ್ರೂ ಸಂತೋಷನೇ ಹೇಳ್ಕೊಳ್ಬಹುದು. ಈ ಮಂತ್ರಗಳು ನಮಗೆ ಉದ್ಯೋಗಕ್ಕಾಗಿ ಹಾಗೂ ಪದವಿ, ಧನಪ್ರಾಪ್ತಿಗಾಗಿ ಹಾಗೂ ನೀವು ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಬಹುಮಟ್ಟದಲ್ಲಿ ನೀವು ಎತ್ತರದ ಸ್ಥಾನದಲ್ಲಿ ಇರಬೇಕು ಅಂತ ಬಯಸುವರಾದರೆ ತಪ್ಪದೆ ನೀವು ಇದನ್ನು ಪಠಣೆ ಮಾಡಿ. ಎಷ್ಟು ಸಾರಿ ಪಠಣೆ ಮಾಡಿದ್ರೆ ನಮಗೆ ತುಂಬ ಸೂಕ್ತವಾಗಿರುತ್ತೆ ಅಂದರೆ ಒಂದು 11 ಬಾರಿ, ದಿನದಲ್ಲಿ 11 ಬಾರಿ ಪಠಣೆ ಮಾಡಿ. ನೀವು ಬರ್ಕೊಳ್ತೀವಿ ಅಂದರೆ ಮಂತ್ರಗಳಿಗೆ ಅದರದೇ ಆದಂಥ ಒಂದು ಬುಕ್ಕನ್ನು ಇಟ್ಕೊಂಡು ಪ್ರತಿನಿತ್ಯ ಮಂತ್ರಗಳನ್ನು ಬರ್ಕೊಳ್ಳಿ. ಈ ಮಂತ್ರ ಮಾತ್ರ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ ನಮಗೆ ಸ್ನೇಹಿತರೆ. ಯಾಕಂದರೆ ಒಂದು ಕಷ್ಟದಲ್ಲಿ ಇದ್ದಾಗ ದಾರಿ ಕಾಣ್ತಾ ಇಲ್ಲ ಅನ್ನುವಾಗ ಈ ಮಂತ್ರಗಳು ನಮಗೆ ಒಂದು ಸೂಕ್ತವಾದ ಒಂದು ಗುರಿಯನ್ನು ತಲುಪೋದು ಯಾವ ರೀತಿ ಅಂತ ತಿಳಿಸ್ಕೊಡುತ್ತೆ. ಅದರಿಂದ ತಪ್ಪಿಸದೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟೇ ಸರಳವಾದ ವಿಧಾನದಲ್ಲಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.